ವಿಶ್ವವಿಖ್ಯಾತಿಯನ್ನ ಪಡೆದಿರುವಂತಹ ಬೆಂಗಳೂರಿನ ಐತಿಹಾಸಿಕ ಕರಗ ವಿಚಾರದಲ್ಲಿ ಜಟಾಪಟಿಯಾಗ್ತಿದೆ. ಕರಗ ಉತ್ಸವ ಸಮಿತಿಗೆ ಸರ್ಕಾರದಿಂದ ಅನುದಾನವೇ ಹೋಗಿಲ್ವಾ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಿದೆ. ಬೆಂಗಳೂರಿನ ಐತಿಹಾಸಿಕ ಕರಗ 8ನೇ ದಿನಕ್ಕೆ ಕಾಲಿಟ್ಟಿದೆ. ಆದ್ರೆ ಇವೆಲ್ಲದರ ನಡುವೆ ಕರಗ ಉತ್ಸವ ಸಮಿತಿಗೆ ಅನುದಾನವೇ ಹೋಗಿಲ್ವಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಈಗ ಇದೇ ವಿಚಾರಕ್ಕೆ ಜಟಾಪಟಿ ಜೋರಾಗ್ತಾ ಇದೆ. ಅನುದಾನವೇ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಕರಗ ಸಮಿತಿ. ಆದ್ರೆ ನಿನ್ನೆ ರಾತ್ರಿಯೇ ಅನುದಾನ ರಿಲೀಸ್ ಆಗಿದೆ. ಕರಗದ ಖರ್ಚಿಗೆ 40 ಲಕ್ಷ ರೂಪಾಯಿ ಹಣ ರಿಲೀಸ್ ಆಗಿದೆ. ಎಡಿಸಿ ಜಗದೀಶ್ ಅಕೌಂಟ್ಗೆ ಹಣ ನಿನ್ನೆ ಹೋಗಿದೆ ಅನ್ನುವಂತ ವಿಚಾರವನ್ನ ರಾಮಲಿಂಗಾರೆಡ್ಡಿ ಅವರೇ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಆದರೆ 20 ಲಕ್ಷ ನಾವೇ ಹಾಕಿ ಕರಗ ಉತ್ಸವವನ್ನ ಮಾಡ್ತಿದ್ದೇವೆ ಅನ್ನೋದಾಗಿ ಕರಗ ಉತ್ಸವದ ಸಮಿತಿಯವರು ಹೇಳ್ತಿದ್ದಾರೆ. ಹಣ ಜಮಾ ಆಗಿದೆ ಅಕೌಂಟ್ಗೆ, ಆದರೂ ಕೂಡ ನಮ್ಮ ಕೈಗೆ ಅದು ಬಂದಿಲ್ಲ. ಅಲೋಕೇಶನ್ ಆಗಿದೆ, ಬಜೆಟ್ನಲ್ಲೂ ಕೂಡ ಉಲ್ಲೇಖ ಆಗಿದೆ. ಸಚಿವರು ರಾಮಲಿಂಗಾರೆಡ್ಡಿ ಅವರು ಕೂಡ ಹಣವನ್ನ ಹಾಕಲಾಗಿದೆ. ನಿನ್ನೆನೆ ಅಕೌಂಟಿಗೆ ಎಡಿಸಿ ಅವರ ಅಕೌಂಟಿಗೆ ಹಣ ಹಾಕಿದ್ರು ಕೂಡ ಇತ್ತ ಸಮಿತಿ ಏನು ಹೇಳ್ತಾ ಇದೆ, ನಾವೇ ಕೈಯಲ್ಲಿ ಹಣವನ್ನ ಹಾಕಿ ಖರ್ಚು ಮಾಡ್ತಿದ್ದೀವಿ ಅನ್ನುವಂತ ಒಂದಿಷ್ಟು ಜಟಾಪಟಿ ಜೋರಾಗ್ತಾ ಇದೆ. ಇನ್ನು ಈ ಕರಗದ ಜಟಾಪಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ಮುಜರಾಯಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತನಾಡಿಸಿದ್ದಾರೆ. ಹಾಗಾದ್ರೆ ಸಚಿವರು ಏನು ಹೇಳ್ತಿದ್ದಾರೆ ಬನ್ನಿ ನೋಡೋಣ. ಇದು ಕರಗಕ್ಕೆ ಏನೋ ಹಣ ಇದಾಗಿಲ್ಲ ಅಂತ ಹೇಳಿ ಅದು ಬಿಬಿಎಂಪಿ ಅವ್ರು ಕೊಡೋದು. ನಮ್ ಮುಜರಾಯಿ ಹಣ ಏನಿದ್ರು ದೇವಸ್ಥಾನದ ಒಳಗಡೆ ಖರ್ಚು ಮಾಡ್ತೀವಿ, ಅದಕ್ಕೇನ್ ತೊಂದ್ರೆ ಇಲ್ಲ. ಸೊ ಇದಕ್ಕೆ ಆಚೆ ಎಲ್ಲ ಡೆಕೋರೇಷನ್ಸ್ ಎಲ್ಲ ಬರುತ್ತಲ್ಲ, ಅದಕ್ಕೆಲ್ಲ ಒಂದು 20 ವರ್ಷದಿಂದ ಬಿಬಿಎಂಪಿ ಅವ್ರು ಕೊಡ್ತಾ ಇದಾರೆ. ನೆನ್ನೆನೆ ಫಂಡ್ ರಿಲೀಸ್ ಆಗಿದೆ. ಇವರು ಎಡಿಸಿ ಜಗದೀಶ್ ನಾಯಕ್ ಅಂತ ಅವರು ಇದನ್ನೆಲ್ಲ ಮಾನಿಟರ್ ಮಾಡ್ತಾ ಇದಾರೆ. ಹೈಕೋರ್ಟ್ ಏನ್ ಮಾಡಿದ್ದಾರೆ, ಈ ಕಂಪ್ನಿಗೆ ಬರೀ ಉಸ್ತುವಾರಿ ಮಾಡ್ಲಿ, ಹಣಕಾಸಿನ ವ್ಯವಹಾರ ಎಲ್ಲ ಅಧಿಕಾರಿಗಳು ಇಒ ಮಾಡ್ಲಿ ಅಂತ ಹೇಳಿದ್ದಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಈ ಜಗದೀಶ್ ನಾಯಕ್ ಅನ್ನೋರಿಗೆ ಜವಾಬ್ದಾರಿ ಕೊಟ್ಟು ಅವ್ರ ಅಕೌಂಟಿಗೆ ನೆನ್ನೆ ಟ್ರಾನ್ಸ್ಫರ್ ಆಗಿದೆ. ಎಷ್ಟಾಗಿದೆ ಸರ್? 45 ಲಕ್ಷ ಆಗಿದೆ. ಇದು ಕರಗ ಸಮಿತಿ ಏನಾದ್ರು ಗಮನ? ಕರಗ ಸಮಿತಿ ಇಲ್ಲ, ಕರಗ ಸಮಿತಿಗೆ ಹೈಕೋರ್ಟ್ ಉಸ್ತುವಾರಿ ಕೊಟ್ಟಿದ್ದಾರೆ ಅಷ್ಟೇ. ಹಣಕಾಸು ನಿರ್ವಹಣೆ ಅವ್ರು ಮಾಡಿ ಅಂತ ಕೊಟ್ಟಿದ್ದಾರೆ ಜಗದೀಶ್ ಇಒಗೆ ಆಫೀಸರ್ಸ್ಗೆ. ಸರಿ ಸರ್, ನೆನ್ನೆ ರಿಲೀಸ್ ಆಯ್ತಪ್ಪ. ಅದೇ ಆದ್ರೆ ಒಂದಿಷ್ಟು ಮಾತುಗಳು ಓಡಾಡ್ತಾ ಇತ್ತು, ಆಗಿಲ್ಲ ಕೊಟ್ಟಿಲ್ಲ ಅಂತ. ನೆನ್ನೆನೆ ಆಗಿದೆ, ಸುಮ್ನೆ ಗೊತ್ತಲ್ಲ ಅಷ್ಟೇ. ಸರಿ ಸರ್, ಸರಿ, ಥ್ಯಾಂಕ್ ಯು. ಓಕೆ ಸರ್. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಚರಣ್, ಈಗಷ್ಟೇ ಕೇಳಿಸ್ಕೊಂಡ್ವಿ ಮುಜರಾಯಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಮಾತು. ಅಂದ್ರೆ ನಿನ್ನೆನೇ ಹಣ ಜಮಾ ಆಗಿದೆ ಅನ್ನೋ ಮಾತುಗಳನ್ನ ಆಡ್ತಿದ್ದಾರೆ. ಆದ್ರೆ ಈಗ ಅಂದ್ರೆ ಮತ್ತೊಂದು ಕಡೆಯಲ್ಲಿ ಸಮಿತಿ ಹೇಳ್ತಾ ಇರುವಂತದ್ದು ಹಣ ಇನ್ನ ಕೂಡ ಬಂದಿಲ್ಲ, ಕೈಯಲ್ಲೇ ಹಾಕ್ತಿದ್ದಾರೆ ಅಂತಿದ್ದಾರಲ್ಲ. ಏನಿದು ಕನ್ಫ್ಯೂಷನ್ಸ್, ಏನಿದು ದ್ವಂದ್ವ ಹೇಳಿಕೆಗಳು ಅಂತ ಎಷ್ಟನ್ನ ನೋಡಿ ಕೇಳಿಸ್ತಾ ಇದೆಯಾ ಚರಣ್? 20-25 ವರ್ಷಗಳಿಂದ ಪಾಲಿಕೆ ಹಣವನ್ನ ಕೂಡ ನೀಡ್ತಾ ಇತ್ತು.
ಪ್ರತಿಯೊಂದು ಖರ್ಚಿಗೆ ಅಂತ ಹೇಳಿದ್ರೆ ದೀಪಾಲಂಕಾರ ಆಗಿರ್ಬೋದು, ಹೂವಿನ ಅಲಂಕಾರ ಆಗಿರ್ಬೋದು, ಕರಗದ ಸಂಪೂರ್ಣ ಖರ್ಚನ್ನ ಪಾಲಿಕೆ ವೆಚ್ಚವನ್ನ ಮಾಡ್ತಾ ಇತ್ತು. ಆದ್ರೆ ಪ್ರಮುಖವಾಗಿ ಈ ವರ್ಷ ಏನಾಗಿದೆ, ಕರಗ ಸಮಿತಿಯ ಬದಲಾವಣೆ ಆಗಿದೆ. ಪ್ರಮುಖವಾಗಿ ಈ ತಿಂಗಳ ಹೋದ ತಿಂಗಳಿಗೆ ಕರಗ ಈ ಒಂದು ಸಂದರ್ಭದಲ್ಲಿ ಕರಗ ಸಮಿತಿಯನ್ನ ರಚನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಹೊಸದಾಗಿ ತಯಾರು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋಂತ ನಿಟ್ಟಿನಲ್ಲಿ ಈ ಕರಗ ಮುಗಿದ ಬಳಿಕ ಅಂತ ಹೇಳಿದ್ರೆ ಏಪ್ರಿಲ್ 15ರವರೆಗೆ ಇದೇ ಸಮಿತಿ ಮುಂದುವರಲಿ ಅಂತ ಹೇಳಿ ಹೈಕೋರ್ಟ್ ಒಂದು ಆದೇಶವನ್ನ ಹೊರಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಕರಗದ ಖರ್ಚು ವೆಚ್ಚಗಳನ್ನ ಪಾಲಿಕೆ ನೋಡ್ಕೋಬೇಕು. ಅದರ ಜೊತೆಗೆ ಪಾಲಿಕೆಯ ಒಂದಿಷ್ಟು ಅಧಿಕಾರಿಗಳು ಕೂಡ ಈ ಖರ್ಚು ವೆಚ್ಚದಲ್ಲಿ ಅದನ್ನ ನೋಡ್ಕೊಳ್ಳಿಕ್ಕೆ ಮತ್ತೆ ಅವರಿಗೆ ಬೇಕಾಗಿರುವಂತಹ ವ್ಯವಸ್ಥೆನ ಮಾಡ್ಲಿಕ್ಕೆ ಪಾಲಿಕೆ ಅಧಿಕಾರಿಗಳು ಭಾಗಿಯಾಗಬೇಕು ಅನ್ನುವಂತ ಆದೇಶವನ್ನ ಕೂಡ ಹೊರಡಿಸಿತ್ತು. ಈ ನಿಟ್ಟಿನಲ್ಲಿ ಅಂತ ಹೇಳಿದ್ರೆ ಕರಗ ಸಮಿತಿಗೆ ಪಾಲಿಕೆಯಿಂದ ಹಣ ನೀಡಿದ್ದಾರೆ. ಆದ್ರೆ ಯಾವುದೇ ರೀತಿ ಒಂದು ಮುಂದಾಳತ್ವವನ್ನ ತೆಗೆದುಕೊಂಡು ಬೇಕಾಗಿರುವಂತಹ ವೆಚ್ಚ ಏನಿದೆ, ಬೇಕಾಗಿರುವಂತಹ ಖರ್ಚು ಏನಿದೆ ಅದನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇದರಿಂದಾಗಿ ಒಂದಿಷ್ಟು ದ್ವಂದ್ವಗಳು ಶುರುವಾಗಿರುತ್ತೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಕರಗ ಸಮಿತಿ ಅಕೌಂಟ್ಗೆ ಪಾಲಿಕೆ ಹಣ ಬರ್ತಾ ಇತ್ತು, ಪಾಲಿಕೆಯಿಂದ ಇಷ್ಟು ಅಂತ ಕರಗ ಸಮಿತಿ ಅಕೌಂಟ್ ಕೊಡ್ತಾ ಇದ್ರು. ಆದ್ರೆ ಈ ಬಾರಿ ಒಬ್ಬ ಅಧಿಕಾರಿಯನ್ನ ನೇಮಿಸಿ ಎಡಿಸಿ ಏನು ಜಗದೀಶ್ ನಾಯ್ಕ್ ಏನಿದ್ದಾರೆ ಅವರನ್ನ ನೇಮಿಸಿರುವಂತದ್ದು. ಅವರನ್ನ ನೇಮಿಸಿ ಅವರ ಮೂಲಕವೇ ಎಲ್ಲ ಖರ್ಚುಗಳನ್ನ ಮಾಡ್ಲಿಕ್ಕೆ, ಅದನ್ನು ನಡೆಸಲಿಕ್ಕೆ ಈ ಬಾರಿಯ ಮುಂದಾಗಿರುವಂತ ಈ ನಿಟ್ಟಿನಲ್ಲಿ ಏನು ನಿನ್ನೆ ಹಣ ಏನು ಬಿಡುಗಡೆ ಆಗಿದೆ, ಸುಮಾರು 45 ಲಕ್ಷದಷ್ಟು ಹಣ ಕರಗದ ಹೂವಾಗಿರ್ಬೋದು, ದೀಪಾಲಂಕಾರ ಆಗಿರ್ಬೋದು, ಇವುಗಳ ಖರ್ಚಿಗೆ ಬಿಡುಗಡೆ ಮಾಡಿದೆ. ಆದ್ರೆ ಇದು ಸದಸ್ಯರುಗಳಾಗಿರ್ಬೋದು ಇವರುಗಳ ಗಮನಕ್ಕೆ ಬರದೇ ಇರೋ ಹಿನ್ನೆಲೆಯಲ್ಲಿ ಹಣ ಬಂದಿಲ್ಲ ಎನ್ನುವಂತಹ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿರುವಂತದ್ದು. ಆದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಖರ್ಚುಗಳು ಏನಾಗ್ತಾ ಇದೆ, ಈಗ ಸಮಿತಿಯವರು ಏನ್ ಸ್ವತಃ ದುಡ್ಡಿಂದ ಖರ್ಚು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರೆ ಇದು ಯಾವುದೇ ನಿಟ್ಟಿನಲ್ಲೂ ಕೂಡ ಅವರಿಗೆ ಹೊರೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಇಲಾಖೆ ಹಣವನ್ನ ನೀಡಿರೋದ್ರಿಂದಾಗಿ ಪಾಲಿಕೆಯ ಏನು ನೇಮಿಸಿರುವಂತಹ ಅಧಿಕಾರಿ ಏನಿದ್ದಾರೆ ಜಗದೀಶ್ ನಾಯಕ್ ಅವರೇ ಸ್ವತಃ ಮುಂದಾಳತ್ವವನ್ನ ತೆಗೆದುಕೊಂಡು ಈ ಖರ್ಚುಗಳನ್ನ ನಿಭಾಯಿಸ್ಲಿಕ್ಕಿರುವಂತದ್ದು. ಈ ಒಂದು ಮಾತಿನ ಚಕಮಕಿಗಳು ಅಥವಾ ಗೊಂದಲಗಳು ಪ್ರತಿ ವರ್ಷ ಕರಗದಲ್ಲಿ ಇದ್ದದ್ದೇ. ಯಾಕಂತ ಹೇಳಿದ್ರೆ ಪಾಲಿಕೆಯ ಒಂದಿಷ್ಟು ವಿಚಾರಗಳಾಗಿರ್ಬೋದು, ಆದಾಯ ಕೊಡುವಂತದ್ದು ಅಥವಾ ಒಂದು ಪಾಲಿಕೆಯ ಕಡೆಯಿಂದ ಆಗುವಂತಹ ವ್ಯವಸ್ಥೆಗಳಾಗಿರ್ಬೋದು, ಇವೆಲ್ಲ ಆಗದೆ ಇದ್ದಾಗ ಇಂತಹ ಮಾತುಗಳು ಸಹಜವಾಗಿ ಬರುತ್ತದೆ. ಪ್ರಮುಖವಾಗಿ ಈ ಬಾರಿ ಕರಗ ಸಮಿತಿಯ ಒಂದು ಅವಧಿ ಮುಗ್ದಿರೋದ್ರಿಂದಾಗಿ ಸಮಿತಿಗೆ ಹಣವನ್ನ ಹಾಕಿದ್ರೆ ಎಲ್ಲಾದ್ರೂ ದುರುಪಯೋಗ ಆಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಹೈಕೋರ್ಟ್ ಆದೇಶದ ಮೇರೆಗೆ ಈ ಬಾರಿ ಪಾಲಿಕೆ ಅಧಿಕಾರಿಗಳ ಅಕೌಂಟ್ಗೆ ಹಣವನ್ನ ಹಾಕಿರುವಂತದ್ದು. ಅವರೇ ಮುಂದಾಳತ್ವವನ್ನು ನಿಂತು ಈ ಬಾರಿಯ ಒಂದು ಕರಗದ ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ತಿರುವಂತದ್ದು. ಅಖಿಲೇಶ್.